ಒಂದು ಕ್ಷಣ ಯೋಚನೆ ಮಾಡಿ. ಒಂದೇ ಜಾಗ, ಯಾವುದೇ ಸ್ಪೆಷಲ್ ಉಪಕರಣಗಳಿಲ್ಲ, ಕೆಮಿಕಲ್ ಗೊಬ್ಬರ ಕೂಡ ಇಲ್ಲ. ಆದ್ರೂ ಜಪಾನ್ನ ಕೆಲವು ರೈತರು 3 ಪಟ್ಟು ಜಾಸ್ತಿ ಫಸಲು ತೆಗಿತಾರೆ. ಹೇಗೆ ಸಾಧ್ಯ ಇದು? ಬನ್ನಿ, ಇವತ್ತು ಆ ರಹಸ್ಯ ಏನು ಅಂತ ನೋಡೋಣ. ಅಸಲಿಗೆ ತುಂಬಾ ಜನ ಗಾರ್ಡನರ್ಗಳು ಯಾಕೆ ಕಷ್ಟಪಡ್ತಾರೆ ಗೊತ್ತಾ? ಯಾಕಂದ್ರೆ ಅವರು ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾರೆ. ಆದ್ರೆ ತುಂಬಾನೇ ಕಡಿಮೆ ಶ್ರಮದಲ್ಲಿ 3 ಪಟ್ಟು ಹೆಚ್ಚು ಫಸಲು ತೆಗೆಯುವುದು ಹೇಗೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ತೋಟಗಾರಿಕೆಯಲ್ಲಿ ಪ್ರಮುಖವಾಗಿ 2 ಥರದ ಮನಸ್ಥಿತಿಗಳಿವೆ. ಮೊದಲನೇದು ಫ್ಯಾಕ್ಟ್ರಿ ಮ್ಯಾನೇಜರ್ ಥರ. ಇಲ್ಲಿ ತೋಟ ಅಂದರೆ ಒಂದು ಯುದ್ಧ ಭೂಮಿ ಇದ್ದ ಹಾಗೆ. ಅದಕ್ಕೆ ನಾವು ದಿನ ನಿಂತು ನೋಡಬೇಕು, ಕೇರ್ ಮಾಡಬೇಕು, ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು. ಇನ್ನೊಂದು ದಾರಿ ಇದೆ, ಅದೇ ಪರಿಸರ ವ್ಯವಸ್ಥೆಯ ವಿನ್ಯಾಸಕನದ್ದು. ಇಲ್ಲಿ ನಾವು ಒಂದು ಸಮುದಾಯವನ್ನೇ ಸೃಷ್ಟಿ ಮಾಡ್ತೀವಿ. ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ, ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುತ್ತೆ. ನಮ್ಗೆಲ್ಲ ಶಾಲೆಗಳಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ? ಒಂದೇ ಥರದ ಗಿಡಗಳನ್ನ ನೀಟಾಗಿ ಸಾಲಾಗಿ ನೆಡಬೇಕು ಅಂತ. ಆದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ? ಎಲ್ಲ ಗಿಡಗಳು ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಕೂತಸಾಗೆ ಆಗುತ್ತೆ. ಒಂದೇ ಥರದ ಪೋಷಕಾಂಶಕ್ಕಾಗಿ ಒಂದಕ್ಕೊಂದು ಜಗಳವಾಡಲು ಶುರು ಮಾಡ್ತವೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ? ಆಶ್ಚರ್ಯ ಅಂದರೆ ಉತ್ತರ ನಮ್ಮ ಕಣ್ಮುಂದೆಯೇ ಇದೆ. ಯಶಸ್ವಿ ಬೆಳೆಗಾರರು ಯಾರನ್ನ ಕಾಪಿ ಮಾಡ್ತಾರೋ ಗೊತ್ತಾ? ಕಾಡನ್ನ. ಹೌದು, ಒಂದು ಅರಣ್ಯವೇ ನಮಗೆ ದೊಡ್ಡ ಸ್ಫೂರ್ತಿ. ಒಂದ್ಸಲ ಕಾಡನ್ನ ನೆನಪಿಸ್ಕೊಳ್ಳಿ. ಅಲ್ಲಿ ಯಾರಾದ್ರೂ ಹೋಗಿ ನೀರು ಹಾಕ್ತಾರಾ? ಇಲ್ಲ. ಗೊಬ್ಬರ? ಖಂಡಿತ ಇಲ್ಲ. ಆದರೂ 10 ತಳಿಯ ಗಿಡಮರಗಳು ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಬೆಳೆದಿರ್ತವೆ. ಇದೇ ನೋಡಿ ನೈಸರ್ಗಿಕ ಪಾಲಿಕಲ್ಚರ್ನ ನಿಜವಾದ ಶಕ್ತಿ. ಈ ಪ್ರಶ್ನೆ ಕೇಳಿದ್ರೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಒಂದು ತೋಟ ಅಂದ್ರೆ ಫ್ರೆಂಡ್ಸ್ ಎಲ್ಲ ಸೇರಿರೋ ಒಂದು ಸಮುದಾಯನ, ಅಥವಾ ಒಂದೇ ಒಂದು ಸ್ಯಾಂಡ್ವಿಚ್ಗೋಸ್ಕರ ಜಗಳ ಆಡ್ತಿರೋ ಅಪರಿಚಿತರ ಗುಂಪ? ಸರಿ, ಇದಿಷ್ಟು ಕೇಳಕ್ ಚೆನ್ನಾಗಿದೆ. ಆದ್ರೆ ಇದರ ಹಿಂದೆ ಇರೋ ವಿಜ್ಞಾನ ಏನು? ಪಾಲಿಕಲ್ಚರ್ ಅಷ್ಟು ವೇಗವಾಗಿ ಹೇಗೆ ಕೆಲಸ ಮಾಡುತ್ತೆ? ಅದರ ರಹಸ್ಯ ಇರದೆ ಗಿಡಗಳು ತಮಗೆ ಬೇಕಾದನ್ನ ತಾವೇ ಸೃಷ್ಟಿಸ್ಕೊಳ್ಳೋ ಹಾಗೆ ಒಂದು ಸಿಸ್ಟಮ್ ಡಿಸೈನ್ ಮಾಡೋದ್ರಲ್ಲಿ. ನೋಡಿ, ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಸುಮ್ಮನೆ ಹಿರಿಯರು ಹೇಳಿದ ಕಥೆಯಲ್ಲ. ಇದು ಶುದ್ಧ ಸಸ್ಯ ಜೀವಶಾಸ್ತ್ರ. ನಾವು ಕಣ್ಣಾರೆ ನೋಡಬಹುದಾದ ಜೈವಿಕ ಪ್ರಕ್ರಿಯೆಗಳನ್ನೇ ಇಲ್ಲಿ ತಂತ್ರಗಾರಿಕೆಯಿಂದ ಬಳಸಲಾಗುತ್ತೆ. ಅಮೆರಿಕಾದ ಒಂದು ಪ್ರಸಿದ್ಧ ವಿಧಾನ ಇದೆ, 3 ಸಹೋದರಿಯರು ಅಂತ. ಇದನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಪ್ರತಿಯೊಂದು ಗಿಡಕ್ಕೂ ಒಂದು ಸ್ಪೆಷಲ್ ಕೆಲಸ ಇದೆ. ಮೆಕ್ಕೆಜೋಳ ಉದ್ದಕ್ಕೆ ಬೆಳೆದು ಬೀನ್ಸ್ಗೆ ಹಬ್ಕೊಳ್ಳಕ್ಕೆ ಆಸರೆ ಕೊಡುತ್ತೆ. ಬೀನ್ಸ್ ಏನ್ ಮಾಡುತ್ತೆ? ಅದು ಗಾಳಿಯಿಂದ ಸಾರಜನಕವನ್ನ ಹಿಡಿದು ಮೆಕ್ಕೆಜೋಳ ಮತ್ತೆ ಕುಂಬಳಕಾಯಿಗೆ ಗೊಬ್ಬರ ಕೊಡುತ್ತೆ. ಇನ್ನು ಕುಂಬಳಕಾಯಿ ನೆಲದ ಮೇಲೆ ಹರಡಿಕೊಂಡು ಕಳೆಗಿಡಗಳು ಬರದ ಹಾಗೆ ನೋಡ್ಕೊಡುತ್ತೆ. ನೋಡಿ, 3 ಸೇರಿ ಒಂದು ಟೀಮ್ ತರ ಕೆಲಸ ಮಾಡ್ತವೆ. ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್. ಬೀನ್ಸ್ ಗಿಡದ ಬೇರುಗಳಲ್ಲಿರೋ ಕೆಲವು ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರೋ ಸಾರಜನಕವನ್ನ ಹಿಡಿದಿಟ್ಕೊಂಡು ಅದನ್ನ ಒಂದು ರೀತಿಯಲ್ಲಿ ನ್ಯಾಚುರಲ್ ಗೊಬ್ಬರವಾಗಿ ಪರಿವರ್ತಿಸ್ತವೆ. ಅಷ್ಟೇ ಅಲ್ಲ, ಈ ಗೊಬ್ಬರದ ಸ್ವಲ್ಪ ಭಾಗ ಮಣ್ಣಿಗೆ ಸೋರಿಕೆಯಾಗಿ ಪಕ್ಕದಲ್ಲಿರೋ ಬೇರೆ ಗಿಡಗಳಿಗೂ ಫ್ರೀಯಾಗಿ ಸಿಗುತ್ತೆ. ಇನ್ನೊಂದು ಸೂಪರ್ ಉದಾಹರಣೆ ಇದೆ ನೋಡಿ. ಮೂಲಂಗಿ ತುಂಬಾ ಬೇಗ ಬೆಳೆಯುತ್ತಲ್ಲ, ಅದು ಗಟ್ಟಿಯಾದ ಮಣ್ಣನ್ನ ತನ್ನ ಬೇರುಗಳಿಂದ ಸಡಿಲುಗೊಳಿಸುತ್ತೆ. ಒಂಥರ ನ್ಯಾಚುರಲ್ ಡ್ರಿಲ್ಲಿಂಗ್ ಮಷೀನ್ ತರ. ಇದರಿಂದ ಏನಾಗುತ್ತೆ ಅಂದ್ರೆ ಸೂಕ್ಷ್ಮವಾದ ಕ್ಯಾರೆಟ್ ಬೇರುಗಳಿಗೆ ಯಾವುದೇ ಕಷ್ಟವಿಲ್ಲದೆ ಆರಾಮಾಗಿ ನೇರವಾಗಿ ಬೆಳೆಯೋಕೆ ದಾರಿ ಸಿಕ್ಕಾಗುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ಒಂದೊಂದು ಗಿಡದ ಬಗ್ಗೆ ಮಾತಾಡಿದ್ವಿ. ಈಗ ಇಡೀ ತೋಟದ ಪರಿಸರ ವ್ಯವಸ್ಥೆಗೆ ಇದರಿಂದ ಏನೆಲ್ಲ ಲಾಭವಿದೆ ಅಂತ ನೋಡೋಣ. ಕೀಟಗಳಿಂದ ರಕ್ಷಣೆ, ಮಣ್ಣಿನ ಫಲವತ್ತತೆ, ಹೀಗೆ ಹಲವಾರು ವಿಷಯಗಳಿವೆ. ತೋಟ ಅಂದ್ರೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋ ಯೋಚನೆ ಇದೆಯಲ್ಲ, ಅದನ್ನ ಮೊದಲು ತಲೆಯಿಂದ ತೆಗೆದುಹಾಕೋಣ. ಯಾಕಂದ್ರೆ ಖಾಲಿ ಬಿದ್ದಿರೋ ಮಣ್ಣು ಕಳೆಗಿಡಗಳಿಗೆ ಬನ್ನಿ ಬನ್ನಿ ಅಂತ ಸ್ವಾಗತ ಕೋರಿದ ಹಾಗೆ. ಅಷ್ಟೇ ಅಲ್ಲ, ಗಿಡಗಳಿಗೆ ಬೇಕಾದ ಒಳ್ಳೆ ಸೂಕ್ಷ್ಮಜೀವಿಗಳನ್ನು ಇದು ಸಾಯಿಸಿಬಿಡುತ್ತೆ. ಇದು ನಿಜಕ್ಕೂ ಅದ್ಭುತವಾದ ಕಾನ್ಸೆಪ್ಟ್. ಕೀಟಗಳು ತಮ್ಮ ಆಹಾರವನ್ನ ಹುಡುಕೋದು ಹೇಗೆ? ಮುಖ್ಯವಾಗಿ ವಾಸನೆಯಿಂದ. ಈಗ ನೀವು ಒಂದೇ ಥರದ ಗಿಡಗಳನ್ನ ಸಾಲಾಗಿ ಬೆಳೆದರೆ ಅದರ ವಾಸನೆ ಕೀಟಗಳಿಗೆ ಊಟ ರೆಡಿ ಇದೆ ಬನ್ನಿ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ ಹಾಗೆ ಆಗುತ್ತೆ. ಅದೇ ನೀವು ತುಳಸಿ, ಚೆಂಡು ಹೂವು, ಈರುಳ್ಳಿ ಅಂತ ಬೇರೆ ಬೇರೆ ಗಿಡಗಳನ್ನ ಜೊತೆಯಲ್ಲಿ ಬೆಳೆದರೆ ಅವುಗಳ ಮಿಶ್ರ ವಾಸನೆಯಿಂದ ಕೀಟಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಅವುಗಳಿಗೆ ನಮ್ಮ ಮುಖ್ಯ ಬೆಳೆ ಯಾವುದು ಅಂತ ಹುಡುಕೋಕೆ ಕಷ್ಟವಾಗುತ್ತೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಗಿಡದಿಂದ ಪೋಷಕಾಂಶಗಳನ್ನ ಬೆಳೆ ರೂಪದಲ್ಲಿ ತೆಗೆದು ಅದನ್ನ ಬೇರೆ ಕಡೆ ಹಾಕಿ ಮತ್ತೆ ದುಡ್ಡು ಕೊಟ್ಟು ಅಂಗಡಿಯಿಂದ ಗೊಬ್ಬರ ತರ್ತೀವಿ. ಇದನ್ನೇ ಕಾಂಪೋಸ್ಟ್ ಬಲೆ ಅನ್ನೋದು. ಆದ್ರೆ ಕತ್ತರಿಸಿ ಬಿಡಿ ವಿಧಾನದಲ್ಲಿ ಒಣಗಿದ ಎಲೆಗಳನ್ನ, ಗಿಡದ ಭಾಗಗಳನ್ನ ಅಲ್ಲೇ ನೆಲದ ಮೇಲೆ ಬಿಡ್ತೀವಿ. ಇದರಿಂದ ಏನಾಗುತ್ತೆ? ಪೋಷಕಾಂಶಗಳು ಮತ್ತೆ ಮಣ್ಣಿಗೆ ಸೇರಿ ಪ್ರತಿ ಬಾರಿಯೂ ನಮ್ಮ ಮಣ್ಣು ಇನ್ನೂ ಹೆಚ್ಚು ಫಲವತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಸ್ಮಾರ್ಟ್ ಟೆಕ್ನಿಕ್ ಅಂದ್ರೆ ಅನುಕ್ರಮ ಜೋಡಣೆ. ಇಲ್ಲಿ ನಾವು ಸಮಯವನ್ನೇ ಒಂದು ಸಂಪನ್ಮೂಲವಾಗಿ ಬಳಸ್ಕೊಳ್ತೀವಿ. ಅಂದ್ರೆ ಒಂದು ಬೆಳೆಯನ್ನ ಕೊಯ್ಲು ಮಾಡಿದ ತಕ್ಷಣ ಖಾಲಿ ಕೂರದೆ ಅದೇ ಜಾಗದಲ್ಲಿ ಮುಂದಿನದನ್ನ ನಡೋದು.
ಇದರಿಂದ ಒಂದೇ ಜಾಗದಲ್ಲಿ ಒಂದರ ಹಿಂದೆ ಒಂದರಂತೆ ವರ್ಷ ಪೂರ್ತಿ ಬೇರೆ ಬೇರೆ ಬೆಳೆಗಳನ್ನ ತೆಗೆಯಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ತಂತ್ರಗಳನ್ನ ನೋಡಿದ ಮೇಲೆ ನಮ್ಗೇನ್ ಅರ್ಥ ಆಗುತ್ತೆ? ಇಲ್ಲಿ ಮುಖ್ಯವಾಗಿ ಬೇಕಿರೋದು ನಮ್ಮ ಯೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾವು ಒಬ್ಬ ಮ್ಯಾನೇಜರ್ ಆಗೋದ್ರಿಂದ ಒಬ್ಬ ವಿನ್ಯಾಸಕರಾಗಬೇಕು. ಪಾಲಿಕಲ್ಚರ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಜಾಗದ ಸೈಜ್ ಮೇಲೆ ನಿಂತಿಲ್ಲ, ಇದು ಗಿಡಗಳ ನಡುವಿನ ಸಂಬಂಧದ ಮೇಲೆ ನಿಂತಿದೆ. ಅದಕ್ಕೆ ಇದನ್ನ ನೀವು ಬಾಲ್ಕನಿಲಿರೋ ಒಂದು ಚಿಕ್ಕ ಕುಂಡದಿಂದ ಹಿಡಿದು ಎಕರೆಗಟ್ಲೆ ಹೊಲದವರೆಗೂ ಎಲ್ಲಿ ಬೇಕಾದರೂ ಅನ್ವಯಿಸ್ಬೋದು. ಕೊನೆಯದಾಗಿ ಇಲ್ಲಿನ ಮುಖ್ಯ ಉದ್ದೇಶವನ್ನ ಮತ್ತೊಮ್ಮೆ ನೆನ್ಪಿಸ್ಕೊಳ್ತೀನಿ. ನಮ್ಮ ಗುರಿ ತೋಟದ ಜೊತೆ ಜಗಳ ಮಾಡೋದಲ್ಲ, ಕಳೆ ಕೀಳೋದು, ಕ್ರಿಮಿನಾಶಕ ಹೊಡೆಯೋದು ಇದಲ್ಲ. ಬದಲಿಗೆ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನೂ ನಿಭಾಯಿಸಿಕೊಳ್ಳುವಂತಹ ಒಂದು ಸ್ವಾವಲಂಬಿ ವ್ಯವಸ್ಥೆಯನ್ನ ಡಿಸೈನ್ ಮಾಡೋದು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಒಂದು ತೋಟದಲ್ಲಿ ನಮ್ಮ ಅತ್ಯಂತ ಪವರ್ಫುಲ್ ಟೂಲ್ ಸಲಿಕೆನೋ ಗುದ್ಲಿನೋ ಅಲ್ಲ, ಬದಲಿಗೆ ನಮ್ಮ ವಿನ್ಯಾಸ, ನಮ್ಮ ಪ್ಲಾನ್ ಆಗಿದ್ರೆ ಹೇಗಿರುತ್ತೆ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.